ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಸಾನು ವ್ಲಾಗ್ಸ್. ಇದೇನಿದು ಫಸ್ಟ್ ದೇವ್ರು ತೋರಿಸ್ತಾ ಇದ್ದೀರಲ್ಲ ಅಂತ ನೋಡ್ತಾ ಇರ್ಬೋದು ನೀವು. ಸೊ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡ್ಕೊಂಡಿರೋಂಥ ವಿಡಿಯೋ. ಸೊ ನಾನು ಬಂದು ಒನ್ ಡೇ ಡಿಲೇ ಆಗಿ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಅಂದರೆ ನನಗೆ ಟೈಮ್ ಆಗಲಿಲ್ಲ ನಿನ್ನೆ. ಸೊ ನಾನು ಚಿಕ್ಕ ಲಾಗಿಂದ ನನ್ನ ಡೇ ಹಬ್ಬ ಯಾವ ಥರ ಹೋಯಿತು ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಆ್ಯಂಡ್ ನೀವು ಕೂಡ ಯಾವ ಥರ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ, ನಾವು ಫಸ್ಟು ಬಂದು ಎದ್ದು ಹಬ್ಬ ಎಲ್ಲ ಮಾಡಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾಷ್ಟ ಎಲ್ಲ ಮಾಡಿಕೊಂಡು ನಾವು ಫಸ್ಟು ದೇವಸ್ಥಾನಕ್ಕಂತ ಹೋದ್ವಿ. ಫಸ್ಟು ಲಕ್ಷ್ಮೀ ದೇವಸ್ಥಾನಕ್ಕಂತ ಹೋದ್ವಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ದೇವ್ರನ್ನ ಸುಂದರವಾಗಿ ಕೂರಿಸಿದ್ದಾರೆ ಅಂತ ಹೇಳಿ. 2 ಕಣ್ಣು ಸಾಲದು ಆ ದೇವ್ರು ನೋಡಲಿಕ್ಕೆ. ಆ ನೀರ ಹತ್ರ ಕೂರಿಸಿದ್ರು, ನೀರಿನ ಕೆಳಗಡೆ. ಎಷ್ಟು ನಿಜವಾಗ್ಲೂ ಎಷ್ಟು ಕಣ್ಣು ತುಂಬ್ಕೊಳ್ಳೋ ಮಟ್ಟಿಗೆ ನಾನು ನೋಡ್ಕೊಂಡೇ ಕುಂತಿದ್ದೆ ಅಲ್ಲಿ ಎಷ್ಟೋ ಹೊತ್ತು. ಕೂರೋಕ್ಕಾಗಲಿಲ್ಲ, ನಿಂತ್ಕೊಂಡೆ ನೋಡ್ತಿದ್ದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಲಕ್ಷ್ಮೀನ. ಲಕ್ಷ್ಮೀ ದೇವಸ್ಥಾನ ಮುಗಿಸಿ ನೆಕ್ಸ್ಟು ನಾವು ರಾಮಂದ್ರ ಆಗಿರ್ಬೋದು, ಚಾಮುಂಡಿ ದೇವಸ್ಥಾನ ಎಲ್ಲ ಕಡೆ ಹೋಗಿದ್ವಿ. ಬಟ್ ಅದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ನಾನು. ಸೊ ಅದೆಲ್ಲ ಮುಗಿಸಾದ್ಮೇಲೆ ಫಸ್ಟ್ ನಾವು ದೇವಸ್ಥಾನ ಮುಗಿಸಿ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಸೊ ಫೈನಲಾಗಿ ಲಾಸ್ಟು ಲಕ್ಷ್ಮೀ ದೇವಸ್ಥಾನದ ಈ ಥರ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ, ಒಂದೇ ಒಂದು. ಸೊ ನೋಡಿ, ನೆಕ್ಸ್ಟ್ ನನ್ನ ಹಸ್ಬೆಂಡು ಬಳೆ ಅಂಗಡಿಗೆ ಕರ್ಕೊಂಡೋಗಿ ಹಬ್ಬದ ದಿನ ಬಳೆ ಹಾಕಿದ್ರು ಅವರೇನೆ. ನೆಕ್ಸ್ಟ್ ಅಲ್ಲಿಂದ ಬಂದು BM ಹ್ಯಾಬಿಟೇಟ್ ಮಾಲಿಗೆ ಹೋದ್ವಿ. ಲಾಸ್ಟ್ ನೋಡ್ತಿರ್ಬೋದು ನೀವು. ಸೊ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಈಗ ನಾವು. ಮಕ್ಕಳಿಗೆ ಆಟ ಆಡ್ಸೋದ್ರಿಂದ ಆಗಿರ್ಬೋದು, ಮೆಹಂದಿಯಿಂದ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಫುಲ್ ಡೆಕೋರೇಟ್ ಮಾಡ್ಕೊಂಡಿದ್ರು ಅಲ್ಲಿ ಇವತ್ತು. ತುಂಬ ಚೆನ್ನಾಗಿತ್ತು ಮಾಲ್ ಇವತ್ತು ನೋಡಲಿಕ್ಕೆ. ಸೊ ಅಂತ ಹೇಳಿದ್ರೆ ನಾವು ಲಾಸ್ಟ್ ವೀಕೆ ಭೀಮಾ ಫಿಲಮ್ಗೆ ಹೋಗಿದ್ವಿ, ಬಟ್ ಅದ್ರದ್ದು ವೀಡಿಯೋ ಏನು ಹಾಕ್ಕೊಂಡಿಲ್ಲ ನಾನು. ಸೊ BM ಅಂತ ಹೇಳಿದ್ರೆ ನಾನದು ಸೆಂಟ್ರೋ ಮಾಲಲ್ಲಿ ಹೋಗಿದ್ದೆ. ಫಿಲಮ್ ಮಾತ್ರ ಒಳ್ಳೆ ಮಾರಲ್ ಕೊಡುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿದೆ ಫಿಲಮು. ಸೊ ಇವತ್ತು ಕೃಷ್ಣ ಪ್ರಣಯ ಸಖಿಗೆ ಹೋಗಿದ್ವಿ. ನೋಡಿ ಏನು ಜನ ಇದ್ದಾರೆ ಅಂತ ಅಂದ್ಬಿಟ್ಟು, ಯಪ್ಪ ನನಗಂತೂ ಕಾಯ್ದೇ ಸಾಕಾಯಿತು. ಫಿಲಮ್ ಸ್ವಲ್ಪ ಏನೋ ಇಶ್ಯೂ ಆಗಿದ್ರಿಂದ ಲೇಟ್ ಡಿಲೇ ಆಯಿತು. ಫೈನಲಿ ಫಿಲಮ್ ಒಳಗಡೆ ಬಂದ್ವಿ, ಶುರು ಆಯಿತು. ಸೊ ತುಂಬಾ ಚೆನ್ನಾಗಿ ದಿನ ಉಳಿಯಿತು, ತುಂಬ ಖುಷಿಯಾಗಿ. ಸೊ ಲಾಸ್ಟು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಮನೆಗೆ ಬರೋಣ ಅಂತ ಅನ್ನೋಷ್ಟರಲ್ಲಿ ಮನೆ ಹತ್ರ ಆಲ್ರೆಡಿ ಲಕ್ಷ್ಮೀ ದೇವ್ರು, ನಾವು ಬೆಳಗ್ಗೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ, ಅದೇ ಲಕ್ಷ್ಮೀ ದೇವರು ಇವತ್ತು ತೇರು ಬಂದಿತ್ತು ಮನೆ ಹತ್ರ. ಸೊ ಲಾಸ್ಟ್ ವಾಕಿಂಗ್ ಮುಗಿಸಿ ಡೇನ ಎಂಡ್ ಮಾಡಿದೆ. ಸೊ ಇದು ನನ್ನ ಫಸ್ಟ್ ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸಪೋರ್ಟ್ ಮೀ ಗೈಸ್. ಥ್ಯಾಂಕ್ ಯು.